ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಈ ದೇಶದ ವಿಪಕ್ಷ ನಾಯಕರಾಗಿದ್ದಾರೆ. ಕಳೆದ 10 ವರ್ಷದಲ್ಲಿ ರಾಹುಲ್ ಗಾಂಧಿಗೆ ಅಂತಹ ಯಾವುದೇ ಹುದ್ದೆಗಳು ಸಿಕ್ಕಿರಲಿಲ್ಲ. ಅದೂ ಅಲ್ಲದೆ ಅವರು ತನ್ನ ಜೀವಮಾನದಲ್ಲಿ ಇದುವರೆಗೂ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ಕೂಡ ನಿಭಾಯಿಸಿಲ್ಲ. ಹಾಗೆ ಅವರು ಕೈಗೊಂಡಂತಹ ಯಾವುದೇ ಪ್ರಯತ್ನದಲ್ಲೂ ಕೂಡ ಇದುವರೆಗೆ ಯಶಸ್ಸು ಸಿಕ್ಕಿಲ್ಲ. ಆ ಪ್ರಯತ್ನ ಯಾವುದು? ನನ್ನ ನೇತೃತ್ವದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಅದು ಈವರೆಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ದೊಡ್ಡದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅದೇನು ಕೇಳಿದ್ರೆ ನರೇಂದ್ರ ಮೋದಿಯನ್ನ ಕೆಡವುವಂತಹದ್ದು, ಅವರನ್ನ ಪ್ರಧಾನಿ ಹುದ್ದೆಯಿಂದ ಇಳಿಸುವಂತಹದ್ದು. ಈ ಬಾರಿ ಅವರಿಗಂತಹ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಅದು ಹೇಗೆ ಕೇಳಿದ್ರೆ, ಬಿಜೆಪಿಗೆ ಸಂಪೂರ್ಣ ಬಹುಮತ ಬಂದಿಲ್ಲ. ಹೀಗಾಗಿ ನರೇಂದ್ರ ಮೋದಿಯನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನುವಂಥ ಪ್ರಯತ್ನ ಸಂಪೂರ್ಣ INDIA ಕೂಟದ್ದಾಗಿದೆ. ಮಿತ್ರರೇ, ನರೇಂದ್ರ ಮೋದಿ ಏನಾದರೂ ತಪ್ಪು ಮಾಡಿ ಈ ದೇಶಕ್ಕೆ ತೊಂದರೆ ಆದರೆ ಅಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕೆಂದ್ರೆ ಅವರು ವಿಪಕ್ಷ ನಾಯಕ, ವಿಪಕ್ಷದವರ ಜವಾಬ್ದಾರಿಯೇ ಅದು. ಅಧಿಕಾರದಲ್ಲಿರುವಂತಹ ಪಕ್ಷ ತಪ್ಪು ಮಾಡದಂತಹ ಸಂದರ್ಭದಲ್ಲಿ ಎಚ್ಚರಗೊಳಿಸೋದು, ಅದಕ್ಕೂ ಮಿಗಿಲಾಗಿ ಈ ದೇಶಕ್ಕೆ ಹಾನಿ ಆಗ್ತಾ ಇದೆ ಅಂತಂದ್ರೆ ಆ ಸರ್ಕಾರವನ್ನ ಪತನಗೊಳಿಸುವಂತಹದ್ದು. ಕೇವಲ ನರೇಂದ್ರ ಮೋದಿಯನ್ನ ಅಧಿಕಾರದಿಂದ ಇಳಿಸಬೇಕು, ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸರ್ಕಾರವನ್ನ ಅಭದ್ರ ಮಾಡುವಂತಹದ್ದು, ಈ ಮೂಲಕವಾಗಿ ದೇಶಕ್ಕೆ ಸಂಚಕಾರ ತರುವಂತಹದ್ದಿದೆಯಲ್ಲ, ಇದನ್ನ ಯಾರೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ರಾಹುಲ್ ಗಾಂಧಿ ನರೇಂದ್ರ ಮೋದಿಯನ್ನ ಕೆಡವುವಂತಹ ಭರದಲ್ಲಿ ದೇಶವನ್ನೇ ಕೆಡವಲು ಹೊರಟಿದ್ದಾರಾ ಅನ್ನುವಂಥ ಪ್ರಶ್ನೆ ಬಂದಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಈಗ ಕೈಗೊಂಡಿದ್ದಾರಲ್ಲ ಒಂದು ಪ್ರಯತ್ನ, ಅದರಲ್ಲಿ ಯಶಸ್ವಿ ಆಗಿದ್ದೆ ಆದ್ರೆ ದೇಶ ಕೂಡ ಬೀಳುತ್ತೆ, ದೇಶ ಕೂಡ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಈ ಹಿಂದೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತನಾಡುವಾಗ ಚಕ್ರವ್ಯೂಹದ ಪದವನ್ನ ಬಳಸಿದ್ರು. ನರೇಂದ್ರ ಮೋದಿ ಈ ದೇಶವನ್ನ ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ದಾರೆ ಅಂತ. ಆದರೆ ವಾಸ್ತವವಾಗಿ ಮಿತ್ರರೇ, ರಾಹುಲ್ ಗಾಂಧಿ ನರೇಂದ್ರ ಮೋದಿಯನ್ನ ಚಕ್ರವ್ಯೂಹಕ್ಕೆ ಸಿಲುಕಿಸಿ ಅದರೊಳಗೆ ಭಾರತವನ್ನ ಕೂಡ ಇಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ನರೇಂದ್ರ ಮೋದಿ ಚಕ್ರವ್ಯೂಹದಲ್ಲಿ ಸೋತಿದ್ದೆ ಆದ್ರೆ ಭಾರತ ಕೂಡ ಸೋತು ಹೋಗುತ್ತೆ. ಕೆಲವರಿಗೆ ಅನ್ನಿಸಬಹುದು, ಇವನೇನೋ ದೇಶ ಅಂದ್ರೆ ನರೇಂದ್ರ ಮೋದಿ, ನರೇಂದ್ರ ಮೋದಿ ಅಂದ್ರೆ ದೇಶ ಅಂತ ಹೇಳ್ತಾ ಇದ್ದಾನ ಅಂತ. ಖಂಡಿತವಾಗ್ಲೂ ಇಲ್ಲ. ರಾಹುಲ್ ಗಾಂಧಿ ಹೆಣದಂತಹ ಒಂದು ದೊಡ್ಡ ಷಡ್ಯಂತ್ರ ಈಗ ಬಟಾ ಬಯಲಾಗಿದೆ. ಮಿತ್ರರೇ, ಅದೇನು ಎಂತಹ ಷಡ್ಯಂತ್ರ ಮಾಡಿದ್ದಾರೆ? ರಾಹುಲ್ ಗಾಂಧಿ ಈ ಬಾರಿ ಟಾರ್ಗೆಟ್ ಮಾಡಿರುವ ವಿಚಾರವಾದ್ರೂ ಏನು? ಇದು ಎಷ್ಟು ಹಾನಿಕಾರಕ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಂಗ್ಲಾದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು. ಅಲ್ಲಿನ ಸರ್ಕಾರ ಪತನ ಆಯಿತು. ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು. ಅದನ್ನ ನಿಯಂತ್ರಿಸೋದಕ್ಕಾಗಲಿಲ್ಲ. ಮಿಲಿಟರಿ ಕೈ ಜೋಡಿಸಿತು. ಅಂತಿಮವಾಗಿ ಮಿಲಿಟರಿ ಅಧಿಕಾರವನ್ನು ವಹಿಸಿಕೊಂಡು ಅಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಹೀಗೆಲ್ಲ ಆಗ್ತಿದ್ದಾಗ ನಮ್ಮ ದೇಶದಲ್ಲಿ ಕೆಲವರು ಏನ್ ಹೇಳ್ತಾ ಇದ್ರು, ನಮ್ಮ ದೇಶದಲ್ಲೂ ಕೂಡ ಹೀಗೆ ಆಗತ್ತೆ, ನರೇಂದ್ರ ಮೋದಿಯನ್ನ ಕೂಡ ಅಧಿಕಾರದಿಂದ ಇಳಿಸ್ತಾರೆ ಹೀಗಂತ ಕೆಲವರು ಮಾತನಾಡಿದ್ರು. ಅಂದ್ರೆ ನಮ್ಮ ದೇಶದಲ್ಲೂ ಯುವಕರು ಬೀದಿಗಿಳಿತಾರೆ ಅಥವಾ ಜನ ಬೀದಿಗಿಳಿತಾರೆ ಅಂತ ಯಾರ್ಯಾರು ಹೇಳಿದ್ದು? ಸಲ್ಮಾನ್ ಖುರ್ಷಿದ್, ಮಣಿಶಂಕರ್ ಅಯ್ಯರ್, ಫಾರೂಕ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ, ಉದ್ಧವ್ ಠಾಕ್ರೆ ಇಂಥವರೆಲ್ಲ ಮಾತನಾಡಿದ್ರು. ಮಿತ್ರರೇ, ಆ ಸಂದರ್ಭದಲ್ಲಿ ಕೆಲವರು ಏನ್ ಹೇಳಿದ್ರು? ಮಿತ್ರರೇ, ಆ ಸಂದರ್ಭದಲ್ಲಿ ನೀವು ಏನು ಯೋಚನೆ ಮಾಡಿದ್ರಿ? ಇದು ನರೇಂದ್ರ ಮೋದಿಯನ್ನ ಇಳಿಸುವಂತ ಒಂದು ಪ್ರಯತ್ನ ಆಗಿರಬಹುದು ಅಂತ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ದೇಶದಲ್ಲಿ ಜನ ಬೀದಿಗಿಳಿತಾರೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಅಂತಂದ್ರೆ ಸುಖ ಸುಮ್ಮನೆ ಯಾಕೆ ಮಾಡ್ತಾರೆ? ಏನಾದ್ರೂ ಒಂದು ವಿಚಾರ ಇರಬೇಕಲ್ವಾ? ಜನಸಾಮಾನ್ಯರಿಗೆ ತೊಂದರೆ ಆಗ್ಬೇಕಲ್ವಾ? ಸದ್ಯಕ್ಕಂತಹ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಈಗ ವಿಪಕ್ಷಗಳು ಅನೇಕ ವಿಚಾರವನ್ನ ಎತ್ತುತ್ತಾ ಇದ್ದಾವೆ. ನಿರುದ್ಯೋಗ ಇದೆ, ಯುವಕರಿಗೆ ಉದ್ಯೋಗ ಇಲ್ಲ, ಜನ ಬಡತನದಲ್ಲಿದ್ದಾರೆ, ಹೊತ್ತಿನ ಊಟಕ್ಕಿಲ್ಲ, ಭಾರತದಲ್ಲಿ ಬೆಲೆ ಏರಿಕೆ ಆಗಿದೆ, ಹೀಗೆ ಅನೇಕ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ. ಸಂವಿಧಾನದ ವಿಚಾರವನ್ನ ಕೂಡ ಜನರ ಮುಂದಿಟ್ರು. ಆದ್ರೂ ಕೂಡ ದೇಶದಲ್ಲಿ ಎಲ್ಲೂ ಹೋರಾಟ ಆಗ್ತಾ ಇಲ್ಲ. ಜನ ಎಲ್ಲೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲ. ಈಗ ನಿಜವಾಗ್ಲೂ ಜನರಿಗೆ ತೊಂದರೆ ಆಗುವ ಹಾಗೆ ಮಾಡಿದ್ರೆ ಜನ ಸಹಜವಾಗಿ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಮಿತ್ರರೇ, ಈಗ ವಿಪಕ್ಷಗಳು ಒಂದು ದೊಡ್ಡ ಟೂಲ್ ಕಿಟ್ ಅನ್ನ ರೆಡಿ ಮಾಡ್ತಾ ಇದ್ದಾವೆ. ಒಂದು ಇಕೋಸಿಸ್ಟಮ್, ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಈ ನರೇಟಿವ್ ಇದೆಯಲ್ಲ, ಇದು ಕೇವಲ ನರೇಂದ್ರ ಮೋದಿಗೆ ಮಾತ್ರ ಹಾನಿಕಾರಕ ಅಲ್ಲ, ಭಾರತಕ್ಕೆ ಹಾನಿಕಾರಕ. ಅದು ಹೇಗೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರ ಚಕ್ರವ್ಯೂಹದಲ್ಲಿ ವಿವರಿಸ್ತೀನಿ. ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತನಾಡುವಾಗ ಏನ್ ಹೇಳಿದ್ರು? ಈ ದೇಶವನ್ನ 6 ಮಂದಿ ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ದಾರೆ ಅಂತ. ನರೇಂದ್ರ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ, ಅದಾನಿ ಇವರೆಲ್ಲ ಸೇರ್ಕೊಂಡು ದೇಶವನ್ನ ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ವಾಸ್ತವವಾಗಿ ರಾಹುಲ್ ಗಾಂಧಿ ತಯಾರು ಮಾಡಿರುವ ಚಕ್ರವ್ಯೂಹ ಹೇಗಿದೆ ಗೊತ್ತಾ? ಮಧ್ಯದಲ್ಲಿ ನರೇಂದ್ರ ಮೋದಿ ಇದ್ದಾರೆ, ಜೊತೆಗೆ ಭಾರತ ಇದೆ. ಇಲ್ಲಿ ನೀವು ತಪ್ಪು ಕಲ್ಪನೆ ಮಾಡ್ಕೊಂಬೇಡಿ. ನರೇಂದ್ರ ಮೋದಿ ಅಂತಂದ್ರೆ ಭಾರತ ಅಲ್ಲ. ಆದ್ರೆ INDIA ಕೂಟ ನರೇಂದ್ರ ಮೋದಿಯನ್ನ ಕೆಡುವುದಕ್ಕೆ ಮಾಡ್ತಿರುವಂತಹ ಪ್ರತಿ ಷಡ್ಯಂತ್ರವೂ ಕೂಡ ಭಾರತದ ವಿರುದ್ಧವಾಗಿದೆ. ಅದು ಹೇಗೆ ಅಂತ ಹೇಳ್ತೀನಿ. ಈಗ ರಾಹುಲ್ ಗಾಂಧಿ ನಿರ್ಮಿಸಿರುವಂತಹ ಚಕ್ರವ್ಯೂಹದಲ್ಲಿ ಮಧ್ಯದಲ್ಲಿ ನರೇಂದ್ರ ಮೋದಿ, ಜೊತೆಗೆ ಭಾರತ ಇದೆ. ಅದರ ಪಕ್ಕದ ಲೇಯರ್ನಲ್ಲಿರುವಂತಹದ್ದು ಎಕಾನಮಿ, ಅದರ ನಂತರದ ಲೇಯರ್ನಲ್ಲಿರುವಂತಹದ್ದು ಸೇನೆ, ಅದರ ನಂತರದ ಲೇಯರ್ನಲ್ಲಿರುವಂತಹದ್ದು ರೈತರು, ಅದಾದ ನಂತರ ಜಾತಿ ಜನಗಣತಿ, ಅದಾದ ಬಳಿಕ ಮೀಸಲಾತಿ, ನಂತರ ಮುಸ್ಲಿಂ ಹೋರಾಟ, ಅದಾದ ನಂತರ ಸಂವಿಧಾನ. ಇದು ರಾಹುಲ್ ಗಾಂಧಿ ನಿರ್ಮಿಸಿರುವಂತಹ ಚಕ್ರವ್ಯೂಹದ ಭಾಗಗಳು. ಹೇಗೆ ಅಂತ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಅದು ಭಾರತವನ್ನ ಹೇಗೆ ಬೀಳಿಸುತ್ತೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ರಾಹುಲ್ ಗಾಂಧಿ ಈಗ ಭೇದಿಸೋದಕ್ಕೆ ಹೊರಟಿದಾರಲ್ಲ ಚಕ್ರವ್ಯೂಹ, ಅದರ ಮೊದಲ ಲೇಯರ್ನಲ್ಲಿರುವಂತಹದ್ದೇ ಎಕಾನಮಿ. ಇವತ್ತು ಮಿತ್ರರೇ, ನರೇಂದ್ರ ಮೋದಿ ಅವರ ದೊಡ್ಡ ಸಾಫಲ್ಯತೆ ಏನು? ಈ ದೇಶದ ಎಕಾನಮಿ ತುಂಬಾ ಸ್ಟ್ರಾಂಗ್ ಆಗಿದೆ. ವಿಶ್ವದಲ್ಲಿ ಅನೇಕ ಎಕಾನಮಿಗಳು ಶೇಕ್ ಆಗ್ತಾ ಇದೆ.
ಆದ್ರೆ ಭಾರತದ ಎಕಾನಮಿ ವೇಗವಾಗಿ ಡೆವಲಪ್ ಆಗ್ತಾ ಇದೆ, ತುಂಬಾ ಸ್ಟ್ರೆಂಥನ್ ಆಗಿದೆ. ಅಷ್ಟು ಸುಲಭಕ್ಕೆ ಬೀಳೋದಿಲ್ಲ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಏನು ಸ್ವಲ್ಪ ಆಚೆ ಈಚೆನೂ ಆಗ್ತಾ ಇಲ್ಲ. ಭಾರತವನ್ನ 3ನೇ ವಿಶ್ವದ ಅತಿದೊಡ್ಡ ಎಕಾನಮಿ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಅವರು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ 2014ರಲ್ಲಿ ಭಾರತ 11ನೇ ಸ್ಥಾನದಲ್ಲಿತ್ತು. ಈಗ ಅದು 5ನೇ ಸ್ಥಾನಕ್ಕೆ ಬಂದಿದೆ. ನಾವು ಬ್ರಿಟನ್ನಂತಹ ದೇಶವನ್ನ ಹಿಂದಿಕ್ಕಿದ್ದೀವಿ. ಇದೆಲ್ಲ ನರೇಂದ್ರ ಮೋದಿ ಅವರ ಸಾಧನೆ. ಈಗ ಆ ಎಕಾನಮಿಗೆ ಹೊಡಿಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮೊದಲ ಪ್ರಯತ್ನ. ಅದಕ್ಕೆ ರಾಹುಲ್ ಗಾಂಧಿ ಆಯ್ಕೆ ಮಾಡ್ಕೊಂಡಿರೋದೇನು? ಹಿಂಡನ್ಬರ್ಗ್ ವರದಿ. 2023 ಜನವರಿ 24ನೇ ತಾರೀಕು ಹಿಂಡನ್ಬರ್ಗ್ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು. ಅದು ಅದಾನಿ ಗ್ರೂಪ್ನ ವಿರುದ್ಧವಾಗಿ. ದೇಶದ ಶೇರ್ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್ ಆಯಿತು. ಅದಾನಿ ಸಾಮ್ರಾಜ್ಯವೇ ಪತನವಾಗುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಆದರೆ ಮಿತ್ರರೇ, ನಿಧಾನವಾಗಿ ಅದು ಚೇತರಿಸ್ಕೊಳ್ತು. ಅದು ಸುಳ್ಳು ರಿಪೋರ್ಟ್ ಅನ್ನೋದು ಬಹುತೇಕ ಸಾಬೀತಾಗ್ಬಿಡ್ತು. ಅದಾನಿ ಗ್ರೂಪ್ ಮತ್ತೆ ಎದ್ದು ನಿಲ್ತು. ಎಲ್ಲರೂ ಏನಂದ್ಕೊಂಡಿದ್ರು, ಅದಾನಿ ಕೂಡ ದೇಶ ಬಿಡುವಂತಹ ಸನ್ನಿವೇಶ ಬರಬಹುದು. ವಿಜಯ್ ಮಲ್ಯ ಹೇಗೆ ದೇಶ ಬಿಟ್ಟು ಹೋದ್ರೋ ಅದೇ ರೀತಿಯ ಪರಿಸ್ಥಿತಿ ಅದಾನಿಗೂ ಬರಬಹುದು. ಅದಾನಿ ಕೂಡ ದೇಶದ್ರೋಹ ಮಾಡಿದ್ದಾರೆ ಅಂತ. ಆದ್ರೆ ಮಿತ್ರರೇ, ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಕಂಪನಿ ಹಿಂಡನ್ಬರ್ಗ್ ಈ ದೇಶಕ್ಕೆ ಮೋಸ ಮಾಡಿತ್ತು, ಅದಾನಿಗೆ ಮೋಸ ಮಾಡಿತ್ತು. ಅದೆಲ್ಲ ಸುಳ್ಳು ಅಂತ ಸಾಬೀತಾಯಿತು. ಅದಾನಿ ಮತ್ತೆ ಎದ್ದು ನಿಂತ್ಕೊಂಡ್ರು. ಅವರ ಸಾಮ್ರಾಜ್ಯ ಮತ್ತೆ ರೀಬಿಲ್ಟ್ ಆಯಿತು. ಈಗ ಅದೇ ಹಿಂಡನ್ಬರ್ಗ್ ಭಾರತದ ಎಕಾನಮಿಯ ಮೇಲೆ ಮತ್ತೆ ಟಾರ್ಗೆಟ್ ಮಾಡಿದೆ. ಭಾರತದಲ್ಲಿ ಒಂದು ದೊಡ್ಡದಾದಂತಹ ಆರ್ಥಿಕ ಕ್ರೈಸಿಸ್ ಅನ್ನು ಸೃಷ್ಟಿ ಮಾಡೋದಕ್ಕೆ ಈ ಹಿಂಡನ್ಬರ್ಗ್ ಹೊರಟಿದೆ. ಮಿತ್ರರ, ಹಿಂಡನ್ಬರ್ಗ್ ಒಂದು ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಕಂಪನಿ. ಅದೇನಾದ್ರೂ ಮಾಡಬಹುದು, ಅದಕ್ಕೇನು ಲಿಮಿಟೇಷನ್ಸ್ ಇಲ್ಲ. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಏನ್ ಮಾಡಬೇಕು? ತನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು. ಈಗ ಈ ಹಿಂಡನ್ಬರ್ಗ್ ಹೀಗೆ ಹೇಳ್ತಿದ್ದ ಹಾಗೆ ಮತ್ತೆ ಭಾರತದ ಎಕಾನಮಿಯನ್ನು ಕೊಲೆಪ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ ಹಾಗೆ ರಾಹುಲ್ ಗಾಂಧಿ ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ. ರಾಹುಲ್ ಗಾಂಧಿ ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಈ ದೇಶದ ಜನರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಭಾರತದ ಬಡವರು ಶೇರ್ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ದಾರೆ. ಅದು ಅವರ ಹಾರ್ಡ್ ಅರ್ನಿಂಗ್ಸ್, ತುಂಬಾ ಕಷ್ಟಪಟ್ಟು ಸಂಪಾದಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳ್ತಾರೆ, ಭಾರತದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡುವ ಮುನ್ನ ಬಹಳ ಎಚ್ಚರ ವಹಿಸಿ. ಬಹಳ ರಿಸ್ಕ್ ಇದೆ. ಯಾವಾಗ ಬೇಕಾದರೂ ಭಾರತದ ಶೇರ್ ಮಾರ್ಕೆಟ್ ಬಿದ್ದು ಹೋಗಬಹುದು. ನಾನು ವಿಪಕ್ಷ ನಾಯಕನಾಗಿ ನಿಮಗೆ ಹೇಳುವಂತಹದ್ದು ನನ್ನ ಜವಾಬ್ದಾರಿ. ಹೀಗಂತ ರಾಹುಲ್ ಗಾಂಧಿ ಒಂದು ವಿಡಿಯೋ ಮಾಡಿ ಹೇಳ್ತಾರೆ. ಮಿತ್ರರೇ, ಇದು ದೇಶದ್ರೋಹ ಅಲ್ವಾ? ಯಾಕೆ ಗೊತ್ತಾ? ಸ್ಟಾಕ್ ಮಾರ್ಕೆಟ್ ಹೇಗೆ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದು ಬಾಜಾರ್ನ ಸೆಂಟಿಮೆಂಟ್ ಮೇಲೆ ನಡೆಯುವಂತಹದ್ದು. ಇವತ್ತು ಈ ಕಂಪನಿ ಏರಬಹುದು ಅನ್ನುವಂಥ ಸೆಂಟಿಮೆಂಟ್ ಅಷ್ಟೇ. ಅದಕ್ಕೆ ಯಾವುದೇ ಸಿದ್ಧ ಸೂತ್ರ ಇರೋದಿಲ್ಲ. ಜನರದ್ದೇ ಆದಂತಹ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸಣ್ಣ ಸಣ್ಣ ವಿಷಯವೂ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ. ಈಗ ಭಾರತದ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗುತ್ತೆ, ನೀವು ಹೂಡಿಕೆ ಮಾಡಬೇಡಿ, ಹೂಡಿಕೆ ಮಾಡುವ ಮುನ್ನ ಎಚ್ಚರ. ಅಕಸ್ಮಾತ್ ನೀವು ಹೂಡಿಕೆ ಮಾಡಿದ್ರೆ ವಾಪಸ್ ತೆಗೆದುಕೊಳ್ಳಿ ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಮಿತ್ರರೇ, ಒಂದು ವೇಳೆ ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಹಿಂತೆಗೆದಾದ್ರೆ ಏನಾಗುತ್ತೆ? ದೇಶದ ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗುತ್ತೆ, ದೇಶದ ಆರ್ಥಿಕತೆ ಅಲ್ಲಾಡುತ್ತೆ. ಆದ್ರೆ ರಾಹುಲ್ ಗಾಂಧಿಗೆ ಇದರ ಅರಿವಿಲ್ವಾ? ಖಂಡಿತವಾಗ್ಲೂ ಅರಿವಿದೆ. ಹೀಗಾಗಬೇಕು ಅಂತಲೇ ರಾಹುಲ್ ಗಾಂಧಿ ಈಗ ಮಾತನಾಡಿರುವಂತಹದ್ದು. ಹಿಂಡನ್ಬರ್ಗ್ ಕೂಡ ರಾಹುಲ್ ಗಾಂಧಿ ಅವರ ಟೂಲ್ ಕಿಟ್ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಯಾಕೆ ಗೊತ್ತಾ? ರಾಹುಲ್ ಗಾಂಧಿ ಅವರ ಚಕ್ರವ್ಯೂಹದಲ್ಲಿ ಎಕಾನಮಿ ತುಂಬಾ ಇಂಪಾರ್ಟೆಂಟ್ ಆದಂತಹ ರೋಲ್ ಪ್ಲೇ ಮಾಡುತ್ತೆ. ಒಂದು ವೇಳೆ ಈ ದೇಶದ ಎಕಾನಮಿ ಅಲುಗಾಡಿದ್ದೇ ಆದ್ರೆ ಮೋದಿಯ ಚಕ್ರವ್ಯೂಹದ ಒಂದು ಲೇಯರ್ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಮೋದಿಯನ್ನ ತಲುಪುವಂತದ್ದು ಇನ್ನಷ್ಟು ಈಸಿ ಆಗುತ್ತೆ. ಹಾಗೆ ಇನ್ನಷ್ಟು ಲೇಯರ್ಗಳನ್ನು ನಿಮಗೆ ವಿವರಿಸಿದೆ. ಅಗ್ನಿವೀರವನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಅಗ್ನಿವೀರ್ ಯಾಕೆ? ಈ ದೇಶದ ಸೇನೆ ಭಾರತದ ಶಕ್ತಿ. ಅದು ಅಷ್ಟು ಮಜಬೂತಾದಂತಹ ಸೇನೆ ನಮ್ಮ ಬಳಿಯಲ್ಲಿದೆ. ಬಾಂಗ್ಲಾದೇಶದಲ್ಲಿದ್ದಂಗೆ ಸೇನೆ ನಮ್ಮದಲ್ಲ. ನಮ್ಮ ಸೇನೆಯ ವ್ಯವಸ್ಥೆಯೇ ಅದ್ಭುತವಾಗಿದೆ. ಅಗ್ನಿವೀರ್ ಹೆಸರಿನಲ್ಲಿ ನಮ್ಮ ಸೇನೆಯನ್ನು ಅಲ್ಲಾಡಿಸಿದ್ರೆ, ಸೇನೆಯಲ್ಲಿ ಒಂದಷ್ಟು ಗೊಂದಲ ಮೂಡಿಸಿದ್ರೆ ಮೋದಿಯ ಮತ್ತೊಂದು ಲೇಯರ್ ಹೊರಟೋಗ್ಬಿಡುತ್ತೆ. ಮೋದಿಯನ್ನ ತಲುಪೋದು ಇನ್ನಷ್ಟು ಈಸಿ ಆಗುತ್ತೆ. ಇದು ಮತ್ತೊಂದು ಟಾರ್ಗೆಟ್. ರೈತರು, ರಾಹುಲ್ ಗಾಂಧಿಯ ಮತ್ತೊಂದು ಟಾರ್ಗೆಟ್ ರೈತರು. ಇದು ಕೂಡ ಚಕ್ರವ್ಯೂಹದ ಒಂದು ಭಾಗ. ಅದು ಹೇಗೆ ಅಂತಂದ್ರೆ, 60 ವರ್ಷ ಈ ದೇಶವನ್ನಾಳಿದಂತಹ ಕಾಂಗ್ರೆಸ್ ರೈತರಿಗೆ MSPಗೆ ಕಾನೂನು ಗ್ಯಾರಂಟಿಯನ್ನ ಕೊಟ್ಟಿಲ್ಲ. ಈಗ ನರೇಂದ್ರ ಮೋದಿ ಅಧಿಕಾರದಲ್ಲಿದ್ದಾರೆ. ಈಗ MSPಗೆ ಕಾನೂನು ಗ್ಯಾರಂಟಿ ಬೇಕು ಅಂತ ರಾಹುಲ್ ಗಾಂಧಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಹಿಂದೆ UPA ಸರ್ಕಾರ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂಸತ್ನಲ್ಲಿ ಹೇಳಿದೆ. ಈಗ ನರೇಂದ್ರ ಮೋದಿಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅಂದ್ರೆ ರೈತರು ಕೂಡ ಬೀದಿಗಿಳಿಲಿ, ದೇಶದಲ್ಲಿ ಅರಾಜಕತೆ ಸನ್ನಿವೇಶ ಸೃಷ್ಟಿಯಾಗ್ಲಿ ಅಂತ. ಜಾತಿ ಜನಗಣನೆ. ಈ ದೇಶದ ಹಿಂದೂಗಳು ಒಗ್ಗಟ್ಟಾಗಿದ್ದಷ್ಟು ದಿನ ಈ ದೇಶವನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ. ವಿಭಜಿಸಬೇಕು. ಹಿಂದೂಗಳಲ್ಲಿ ಡಿವೈಡ್ ಅಂಡ್ ರೂಲ್ ತರಬೇಕು. ಹಿಂದೆ ರಾಜರ ಮಹಾರಾಜರ ಕಾಲದಿಂದ, ಬ್ರಿಟಿಷರ ಕಾಲದಿಂದ ಇದೇ ಆಗಿದ್ದು. ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ. ಇದನ್ನು ಮುಂದುವರಿಸಬೇಕು ಅಂತ ರಾಹುಲ್ ಗಾಂಧಿ ಜಾತಿ ಜನಗಣನೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೀಸಲಾತಿ ವಿಚಾರ. ಬಾಂಗ್ಲಾದೇಶದಲ್ಲೂ ಕೂಡ ಮೀಸಲಾತಿ ವಿಚಾರವೇ ಇಷ್ಟು ದೊಡ್ಡ ಅವಾಂತರಕ್ಕೆ ಕಾರಣ ಆಗಿದ್ದು. ಭಾರತದಲ್ಲೂ ಕೂಡ ಈ ಮೀಸಲಾತಿ ವಿಚಾರವನ್ನ ರಾಜಕೀಯಗೊಳಿಸಬೇಕು ಅಂತ ರಾಹುಲ್ ಗಾಂಧಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ವಿಚಾರ. ಮಿತ್ರರೇ, ಈ ದೇಶದಲ್ಲಿ ಅತಿ ದೊಡ್ಡ ಮೈನಾರಿಟಿ ಮುಸ್ಲಿಂ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಒಂದು ವೇಳೆ ಇವರೇನಾದ್ರೂ ಬೀದಿಗಿಳಿದಿದ್ದೆ ಆದ್ರೆ ದೊಡ್ಡ ಅವಾಂತರವೇ ಆಗುತ್ತೆ. ಅದನ್ನು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಮುಸ್ಲಿಂ ಸೆಂಟಿಮೆಂಟ್ ಅನ್ನ ಪದೇ ಪದೇ ರಾಹುಲ್ ಗಾಂಧಿ ಹರ್ಟ್ ಮಾಡ್ತಾ ಇದ್ದಾರೆ. ಮುಸ್ಲಿಮರ ವಿರುದ್ಧ ನರೇಂದ್ರ ಮೋದಿ ಸರ್ಕಾರ ಇದೆ, ಮುಸ್ಲಿಮರ ವಿರುದ್ಧ ಕಾನೂನು ತರ್ತಾ ಇದೆ. ಇದನ್ನ ಹೇಳೋದಕ್ಕೆ INDIA ಕೂಟ ಹೊರಟಿದೆ, ರಾಹುಲ್ ಗಾಂಧಿ ಹೊರಟಿದ್ದಾರೆ. ಅದಾದ ನಂತರ ಮಿತ್ರರೇ, ಸಂವಿಧಾನ. ಮೊದಲ ಲೇಯರೇ ಸಂವಿಧಾನ. ಈ ದೇಶದ ಶಕ್ತಿ ಇರುವಂತಹದ್ದೇ ಸಂವಿಧಾನ. ಇದು ಅತ್ಯಂತ ಹೊರಗಡೆಯ ಲೇಯರ್. ಇದನ್ನ ಭೇದಿಸಿಬಿಟ್ರೆ ಚಕ್ರವ್ಯೂಹವನ್ನ ಎಂಟ್ರಿ ಆಗುವಂತ ತುಂಬಾ ಈಸಿ.
ಹೀಗಾಗಿ ಸಂವಿಧಾನವನ್ನೇ ಟಾರ್ಗೆಟ್ ಮಾಡಲಾಯಿತು. ಚುನಾವಣೆ ಸಂದರ್ಭದಿಂದಲೂ ಕೂಡ ಇದನ್ನೇ ಹೇಳಲಾಯಿತು, ಈ ದೇಶದ ಸಂವಿಧಾನ ಸಂಕಷ್ಟದಲ್ಲಿದೆ, ಮೋದಿ ಬಂದ್ರೆ ಸಂವಿಧಾನ ಹೋಗ್ಬಿಡುತ್ತೆ, ಈ ರೀತಿಯ ಭ್ರಮೆಯನ್ನ ಹುಟ್ಟಿಸಲಾಯಿತು. ಅಂದ್ರೆ ಮಿತ್ರರೇ, ರಾಹುಲ್ ಗಾಂಧಿ ಇಡೀ ವ್ಯವಸ್ಥೆಯನ್ನ ಒಂದು ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ದಾರೆ. ಉದ್ದೇಶ ಏನು? ನರೇಂದ್ರ ಮೋದಿಯನ್ನ ಕೆಡವುವಂತಹದ್ದು, ನರೇಂದ್ರ ಮೋದಿ ಅಧಿಕಾರ ಕಳೆದುಕೊಳ್ಳುವಂತೆ ಮಾಡುವಂತಹದ್ದು. ಆದ್ರೆ ಈ ಎಲ್ಲಾ ಲೇಯರ್ ಕೊಲ್ಯಾಪ್ಸ್ ಆದ್ರೆ ಏನಾಗುತ್ತೆ? ಭಾರತ ಕೂಡ ಕೊಲ್ಯಾಪ್ಸ್ ಆಗುತ್ತೆ. ಇದನ್ನ ರಾಹುಲ್ ಗಾಂಧಿ ಅರ್ಥ ಮಾಡ್ಕೊಳ್ಬೇಕು. ರಾಹುಲ್ ಗಾಂಧಿ ಅಂತೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಈ ದೇಶದ ಜನ ಅರ್ಥ ಮಾಡಿಕೊಂಡಂತೆ ಕಾಣ್ತಾ ಇದೆ. ಯಾಕೆ ಗೊತ್ತಾ ಮಿತ್ರರೇ? ಹಿಂಡನ್ಬರ್ಗ್ ಈ ಬಾರಿ ಪ್ರಯತ್ನ ಮಾಡ್ತಲ್ಲ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನ ಕೊಲ್ಯಾಪ್ಸ್ ಮಾಡಬೇಕು ಅಂತ. ಆಗ ರಾಹುಲ್ ಗಾಂಧಿ ಕೂಡ ಹೇಳಿದ್ರಲ್ಲ, ಈ ದೇಶದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡುವಂತದ್ದು ಬಹಳ ಎಚ್ಚರ ವಹಿಸಬೇಕು, ನಿಮ್ಮ ಹಾರ್ಡ್ ಅರ್ನಿಂಗ್ ಏನಿದೆ ಸಂಕಷ್ಟಕ್ಕೊಳಗಾಗಬಹುದು ಅಂತ. ನಮ್ಮ ದೇಶದ ಜನ ತಲೆ ಕೆಡಿಸ್ಕೊಂಡಿಲ್ಲ. ಹೇಗೆ ಅಂತ ಹೇಳ್ತೀನಿ ಕೇಳಿ. ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟ ಬಳಿಕ ಭಾರತದ ಸ್ಟಾಕ್ ಮಾರ್ಕೆಟ್ನ DII ಏನಿದೆ ಇದು ತುಂಬಾ ಇನ್ಕ್ರೀಸ್ ಆಗಿದೆ. ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಹೂಡಿಕೆದಾರರು ಈ ದೇಶದ ಒಳಗೆ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರಲ್ಲ, ಅಂದ್ರೆ ಭಾರತೀಯರು ಹೂಡಿಕೆ ಮಾಡ್ತಾರಲ್ಲ, ಅವರು ಹೆಚ್ಚಿಗೆ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ದಾರೆ. ಆಗಸ್ಟ್ 12ನೇ ತಾರೀಕು ಈ ದೇಶದಲ್ಲಿ ಒಟ್ಟು 13,702 ಕೋಟಿಯಷ್ಟು ಷೇರು ಖರೀದಿ ಆದ್ರೆ ಮಾರಾಟ ಆಗಿದ್ದು 9,224 ಕೋಟಿ ಮಾತ್ರ. ಮಿತ್ರರೇ, ಯಾವಾಗ ಇದು ಉಲ್ಟಾ ಆಗುತ್ತೋ ಆಗ ಶೇರ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ರಾಹುಲ್ ಗಾಂಧಿ ಈ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವಂತದ್ದು ಸೇಫ್ ಅಲ್ಲ ಅಂತ ಹೇಳಿಕೆ ಕೊಟ್ಟರು. ಆದ್ರೂ ಕೂಡ ಈ ದೇಶದ ಜನರು, ಅಂದ್ರೆ ದೇಶದ ಒಳಗಿರುವ ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆ ಮಾಡಿದ್ದಾರೆ. ಕೇವಲ 9,224 ಕೋಟಿಯಷ್ಟು ವಾಪಸ್ ತೆಗೆದುಕೊಂಡಿದ್ದಾರೆ, ಅಂದ್ರೆ ಮಾರಾಟ ಮಾಡಿದ್ದಾರೆ. 13,702 ಕೋಟಿ ಮೊತ್ತದ ಶೇರನ್ನ ಜನ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿದ ಮೊತ್ತ 4,000 ಕೋಟಿಗೂ ಹೆಚ್ಚಿದೆ ಮಾರಾಟ ಆದ ಮೊತ್ತಕ್ಕಿಂತಲೂ. ಅಂದ್ರೆ ಈ ದೇಶದ ಜನ ರಾಹುಲ್ ಗಾಂಧಿ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ಈ ದೇಶದ ಜನರಿಗೆ ಗೊತ್ತು, ರಾಹುಲ್ ಗಾಂಧಿ ಯಾವಾಗ ಶೇರ್ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡಿ ಮಾತನಾಡಿದಾರೋ ಆಗೆಲ್ಲ ಶೇರ್ ಮಾರ್ಕೆಟ್ ಇನ್ಕ್ರೀಸ್ ಆಗಿದೆ. ಈ ಹಿಂದೆ ಅದಾನಿಯನ್ನ ಮುಂದಿಟ್ಕೊಂಡು LIC ಮೇಲೆ ರಾಹುಲ್ ಗಾಂಧಿ ಮಾತನಾಡಿದ್ರು, LICಯನ್ನ ಮುಳುಗಿಸಿಬಿಟ್ರು. ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಭಾಗಿದಾರ ಅಂತ ಹೇಳಿ ರಾಹುಲ್ ಗಾಂಧಿ ಮಾತನಾಡಿದ್ರು. ಮಿತ್ರರೇ, 2023 ಮಾರ್ಚ್ನಲ್ಲಿ ಅಂದ್ರೆ ರಾಹುಲ್ ಗಾಂಧಿ ಮಾತನಾಡುವಂತ ಸಂದರ್ಭದಲ್ಲಿ LICಯ ಶೇರ್ನ ಮೊತ್ತ 560 ರೂಪಾಯಿ ಇತ್ತು. ಈಗ LIC ಶೇರ್ನ ಮೊತ್ತ 1,077 ರೂಪಾಯಿ ಆಗಿದೆ. 1 to ಡಬಲ್ ಆಗಿದೆ ಕೇವಲ ಒಂದು ವರ್ಷದಲ್ಲಿ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ 2018ರಲ್ಲಿ HAL ಅನ್ನ ಟಾರ್ಗೆಟ್ ಮಾಡಿದ್ರು. ಭಾರತ ಸರ್ಕಾರ HAL ಅನ್ನ ಮುಳುಗಿಸೋದಕ್ಕೆ ಹೊರಟಿದೆ ಅಂತ. 2018ರಲ್ಲಿ ರಾಹುಲ್ ಗಾಂಧಿ HAL ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ HALನ ಶೇರ್ನ ಮೊತ್ತ 500 ರೂಪಾಯಿ ಇತ್ತು, ಜಸ್ಟ್ 500 ರೂಪಾಯಿ. ಈಗ ಅದೇ HALನ ಶೇರಿನ ಮೊತ್ತ 4,724 ರೂಪಾಯಿ ಇದೆ. ಮಿತ್ರರೇ, 1ಕ್ಕೆ 8 ಪಟ್ಟು ಏರಿಕೆಯಾಗಿದೆ. ಅದೇ ರೀತಿಯಾಗಿ SBI ಅನ್ನ ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಿದ್ರು. SBI ಕೂಡ ಮುಳುಗ್ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಹೀಗೆ ಮಾತನಾಡುವಂತಹ ಸಂದರ್ಭದಲ್ಲಿ SBIನ ಶೇರ್ನ ಮೊತ್ತ 520 ರೂಪಾಯಿ ಇತ್ತು, ಈಗ ಅದು 814 ರೂಪಾಯಿ ಆಗಿದೆ. ಅಂದ್ರೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷದವರು ಯಾವ ಶೇರ್ ಅನ್ನ ಟಾರ್ಗೆಟ್ ಮಾಡ್ತಾರೋ ಆ ಶೇರ್ ಇನ್ಕ್ರೀಸ್ ಆಗಿದೆ. ಇದನ್ನ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ವಿಪಕ್ಷಗಳು ಟಾರ್ಗೆಟ್ ಮಾಡಿರುವ ಕಂಪನಿಯಲ್ಲಿ ನೀವು ಹೂಡಿಕೆ ಮಾಡಿ ನಿಮಗೆ ಲಾಭ ಬರುತ್ತೆ ಅಂತ. ಇಲ್ಲಿ ರಾಹುಲ್ ಗಾಂಧಿಯ ಪ್ರಾಮಾಣಿಕ ಪ್ರಯತ್ನ ಇಲ್ಲ. ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡುವವರಿಗೆ ಲಾಸ್ ಆಗಬಾರ್ದು ಅನ್ನುವಂಥ ಪ್ರಯತ್ನ ಇದಲ್ಲ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗಬೇಕು. ಈ ಮೂಲಕವಾಗಿ ಭಾರತದ ಎಕಾನಮಿ ಬೀಳಬೇಕು. ಎಕಾನಮಿ ಬಿತ್ತು ಅಂತಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಜನ ರೊಚ್ಚಿಗೆದ್ರೆ ಬೀದಿಗೆ ಬರ್ತಾರೆ. ಬಾಂಗ್ಲಾದೇಶದಲ್ಲಾದಂಥ ಅರಾಜಕತೆ ಸೃಷ್ಟಿಯಾಗುತ್ತೆ. ಇದು ರಾಹುಲ್ ಗಾಂಧಿ ಅವರ ಪ್ರಯತ್ನ, ಇದು ಇಕೋಸಿಸ್ಟಮ್. ಈಗ ಬಿಜೆಪಿ ಕೂಡ ಇದನ್ನೇ ಆರೋಪ ಮಾಡ್ತಾ ಇದೆ. ಮಿತ್ರರೇ, ರಾಹುಲ್ ಗಾಂಧಿ ಶೇರ್ ಮಾರ್ಕೆಟ್ ನಲ್ಲಿ ಇಷ್ಟೆಲ್ಲ ಮಾತನಾಡ್ತಾರಲ್ಲ, ಒಂದು ದಾಖಲೆಯ ಪ್ರಕಾರ ಕಳೆದ 6 ತಿಂಗಳಿನಲ್ಲಿ ರಾಹುಲ್ ಗಾಂಧಿ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ 40 ಲಕ್ಷಕ್ಕೂ ಅಧಿಕ ಲಾಭವನ್ನು ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ರಾಹುಲ್ ಗಾಂಧಿ ಯಾಕೆ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು? ಈಗ ಭಾರತದ ಶೇರ್ ಮಾರ್ಕೆಟ್ ಸೇಫ್ ಅಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಕೂಡ ಝೀರೋ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ವಾ? ಇಲ್ಲೇ ಹೋದ್ರೆ ಅವ್ರು ಯಾಕೆ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಕಳೆದ 6 ತಿಂಗಳಲ್ಲಿ 40 ಲಕ್ಷಕ್ಕೂ ಅಧಿಕ ಲಾಭವನ್ನು ರಾಹುಲ್ ಗಾಂಧಿ ಪಡೆದುಕೊಂಡಿದ್ದಾರೆ. ಅಂದ್ರೆ ಈ ದೇಶದ ದಿಕ್ಕು ತಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಯತ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಏನು? ಜನ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು, ಭಾರತದ ಎಕಾನಮಿ ಕೊಲ್ಯಾಪ್ಸ್ ಆಗಿ ಜನ ರೊಚ್ಚಿಗೇಳಬೇಕು, ಸೇನೆಯ ವಿಚಾರದಲ್ಲಿ ಗೊಂದಲ ಮೂಡಿ ಸೇನೆ ರೊಚ್ಚಿಗೇಳಬೇಕು. ಆಗ ನರೇಂದ್ರ ಮೋದಿಯ ವಿರುದ್ಧ ಜನಾಂದೋಲನ ಸೃಷ್ಟಿಯಾಗುತ್ತೆ. ಈ ದೇಶದಲ್ಲಿ ದೊಡ್ಡದೇನೋ ನಡೆದು ಬಿಡುತ್ತೆ. ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ಅದೇ ರೀತಿಯಾಗಿ ಆ ಮೂಲಕವಾಗಿ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಒಂದು ಪ್ರಯತ್ನ. ಮಿತ್ರರೇ, ಈ ಎಲ್ಲಾ ವಿಚಾರವೂ ಕೂಡ ಈ ಹಿಂಡನ್ಬರ್ಗ್ನ ವರದಿ ಇರಬಹುದು, ಹಿಂಡನ್ಬರ್ಗ್ನ ಆರೋಪಗಳಿರಬಹುದು, ಭಾರತದ ಶೇರ್ ಮಾರ್ಕೆಟ್ ಅನ್ನ ಬೀಳಿಸುವಂತಹ ಪ್ರಯತ್ನಗಳಿರಬಹುದು, ಇದೆಲ್ಲವೂ ಕೂಡ ಟೂಲ್ ಕಿಟ್ನ ಒಂದು ಭಾಗ. ಇದು ನರೇಂದ್ರ ಮೋದಿಯನ್ನ ಕೆಳಗಿಳಿಸುವಂತಹ ಒಂದು ಪ್ರಯತ್ನ. ಆದ್ರೆ ಈ ಪ್ರಯತ್ನ ಯಶಸ್ವಿಯಾಗಿದ್ದೆ ಆದ್ರೆ ದೇಶ ಬಿದ್ದು ಹೋಗುತ್ತೆ. ಇದು ಜನರಿಗೂ ಕೂಡ ಅರ್ಥ ಆಗಿದೆ. ಹೀಗಾಗಿ ಶೇರ್ ಮಾರ್ಕೆಟ್ ಬಗ್ಗೆ ರಾಹುಲ್ ಗಾಂಧಿ ಏನೇ ಹೇಳಿದ್ರು ಕೂಡ ನಮ್ಮ ದೇಶದ ಜನ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಿತ್ರರೇ, ರಕ್ಷಣೆ ಮತ್ತು ಆರ್ಥಿಕ ವಿಚಾರದಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರದು. ಯಾಕೆಂದ್ರೆ ದೇಶ ನಿಂತಿರೋದೇ ಅದರ ಮೇಲೆ. ರಕ್ಷಣೆ ಮತ್ತು ಆರ್ಥಿಕತೆಯನ್ನ ವೀಕ್ ಮಾಡುವಂತಹ ಪ್ರಯತ್ನ ಮಾಡಿದ್ದೆ ಆದ್ರೆ ದೇಶ ಬಿದ್ದು ಹೋಗುತ್ತೆ, ದೇಶಕ್ಕೆ ಸಂಕಷ್ಟ ಬರುತ್ತೆ. ಈ ಜ್ಞಾನ ವಿಪಕ್ಷ ನಾಯಕನಿಗೆ ಇರಬೇಕಾಗಿತ್ತು. ಆದ್ರೆ ನಮ್ಮ ರಾಹುಲ್ ಗಾಂಧಿಗೆ ಇದು ಯಾವ ಜ್ಞಾನವೂ ಕೂಡ ಇಲ್ಲ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ.
ಮಿತ್ರರೇ, ಈ ವಿಚಾರವಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.